ನಾವಿದ್ದಿದ್ದಂಗೆ ಹೇಳಿದ್ರು ಸತ್ಯ ನಮಗೆ ಬೈತಾಳೆ ಅಂತಂದ್ರೆ ಅವನ ಮೇಲೆ ಅವಳಿಗೆ ಎಷ್ಟು ನಂಬಿಕೆ ಇಟ್ಟರೆ ಬೇಡ ಮಗ. ಬರೀ ನಂಬಿಕೆ ಆಗಿದ್ರೆ ಓಕೆ, ಪ್ರೀತಿ ಆಗಿದ್ರೆ ನೀನು ಹೇಳೋದು ನಿಜ. ನಾವು ಕಾರವಾಗಿ ಮಾತಾಡಿದ್ದು ಒಂಥರ ಒಳ್ಳೇದೇ ಆಯಿತು. ಕಡೆ ಪಕ್ಷ ಅಮೂಲ್ ಬೇಬಿಗಾದರೂ ಸತ್ತಿನ ಮೇಲೆ ಬೇಜಾರಾಗಿರುತ್ತೆ. ಅದೇ ಕಾರಣಕ್ಕೆ ಅವನು ಇವಳಿಂದ ದೂರ ಇದ್ರೂ ಒಳ್ಳೇದೇ. ನಾವಿಲ್ಲಿ ಏನಾದರೂ ಹೇಳ್ಕೊಂಡು ಸತ್ತಿಂಗೆ ಅವನ ಬಗ್ಗೆ ಕೆಟ್ಟ ಭಾವನೆ ಬರೋ ಥರ ಮಾಡ್ಬೋದು. ಈಗ ನಾ ಸುಮ್ಮನಿದ್ರೆ ಕಾಕ್ರೋಚ್ ಮತ್ತೆ ಗುಂಗ್ರು ಏನಾದ್ರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾರೆ. ಅವರಿಬ್ರು ಸತ್ಯನ ಅಮೂಲ್ ಬೇಬಿನ ದೂರ ಮಾಡಕ್ಕಿಂತ ಮುಂಚೆ ಅವರಿಬ್ರು ಮಧ್ಯೆ ಗಮ್ಮ ಕಾಣಿಸ್ಬೇಕು. ಗಮ್ಮ? ಎಸ್, ಹಿಂಗೋಣ ಗಮ್ಮ. ಅದೇಗೋ ಸಾಧ್ಯ? ಅಮೂಲ್ ಬೇಬಿ ಕೋಪ ಮಾಡ್ಕೊಂಡು ಬೇಜಾರಲ್ಲಿ ಹೋಗಿದ್ದಾನೆ. ಸತ್ಯ ತನ್ನ ಪಡೆದು ತಾನಿದ್ದಾಳೆ. ಅವ್ರಿಬ್ರ ಮಧ್ಯೆ ಗಮ್ಮ ಹಾಕ್ಬೇಕು ಅಂದ್ರೆ ಅವರಿಬ್ರು ಹತ್ರ ತಾನೇ ಇರಬೇಕು. ಕರೆಕ್ಟ್ ಮಗ. ಹಾಗಿದ್ರೆ ಅವರಿಬ್ಬರನ್ನ ದೂರ ಮಾಡೋ ದಾರಿಗೆ ಇದೇ ನಮ್ಮ ಮೊದಲನೇ ಹೆಜ್ಜೆ ಆಗಲಿ. ಈ ಹೆಜ್ಜೆನ ನಾವು ಇನ್ನೂ ಬೇಗ ಇಡ್ತಾ ಹೋಗ್ಬೇಕು. ಅವರಿಬ್ರು ಮಧ್ಯೆ ಫ್ರೆಂಡ್ಶಿಪ್ ಇರುವಾಗಲೇ ಅವ್ರನ್ನ ದೂರ ಮಾಡಬೇಕು. ಬರೀ ಹತ್ರ ಇದ್ರೆ ಸಾಲದು, ಒಬ್ರ ಮೇಲೆ ಒಬ್ರಿಗೆ ಏನ್ ಫೀಲಿಂಗ್ ಇದೆ ಅನ್ನೋದನ್ನ ಹೇಳ್ಕೋಬೇಕು. ಲವ್, ನಿನ್ ಬರೀ ಕನ್ಸ್ ಕಾಣದೇ ಆಯ್ತು. ಇದೆಲ್ಲ ಆಗೋ ಮಾತಾ? ಇಲ್ಲಿವರೆಗೂ ಹೇಳ್ಕೊಳ್ದಿರೋ ಅವರು ಈಗ ಹೇಗೆ ಹೇಳ್ಕೊತಾರೆ? ಒಂದ್ ವೇಳೆ ಲವ್ ಗಿವು ಅಂತ ಅವರಿಬ್ರಲ್ಲಿ ಒಬ್ರು ಮಾತಾಡಿದ್ರು ದೊಡ್ಡ ಎಡ್ವಟ್ಟೆ ಆಗೋಗುತ್ತೆ. ಹೌದು, ಲವರ್ ದೂರ ಅದ ಅಂದ್ಕೊಳ್ಳೋಕ್ಕಿಂತ ಫ್ರೆಂಡ್ ದೂರ ಅದ ಅಂದ್ರೆ ಅಷ್ಟು ನೋವಾಗಲ್ಲ. ನಾನು ನಮ್ಮ ಬಗ್ಗೆ ಹೇಳ್ತಿದ್ದ ಕಣೋ, ಅವ್ರ ಬಗ್ಗೆ ಹೇಳಿದ್ದು. ಏಯ್, ಫ್ರೆಂಡ್ ದೂರ ಆದ್ರೂ ನೋವಾಗುತ್ತೆ. ಆದ್ರೆ ಸತ್ಯ ಅಮೂಲ್ ಬೇಬಿ ಹತ್ರ ಆದ್ರೆ ಸತ್ಯ ಮನೆಯವರೆಲ್ಲ ನೋವು ಅನುಭವಿಸ್ತಾರೆ. ಸತ್ಯನ ಬಗ್ಗೆ ಕೆಟ್ಟದಾಗೂ ತಿಳ್ಕೊತಾರೆ. ಆಗ ಸತ್ಯಂಗೆ ಇರೋ ನೋವು ಜಾಸ್ತಿ ಆಗುತ್ತೆ. ಅದಾಗಬಾರ್ದು. ಅದಕ್ಕೆ ಮಗ, ಅವ್ರನ್ನ ದೂರ ಮಾಡೋದೊಂದೇ ದಾರಿ. ಸತ್ಯ ಅಮೂಲ್ ಬೇಬಿ ಹತ್ರ ಆದ್ರೆ ಸತ್ಯ ಮನೆಯವರೆಲ್ಲ ನೋವು ಅನುಭವಿಸ್ತಾರೆ. ಸತ್ಯನ ಬಗ್ಗೆ ಕೆಟ್ಟದಾಗೂ ತಿಳ್ಕೊತಾರೆ. ಆಗ ಸತ್ಯಂಗೆ ಇರೋ ನೋವು ಜಾಸ್ತಿ ಆಗುತ್ತೆ. ಅದಾಗಬಾರ್ದು. ಅದಕ್ಕೆ ಮಗ, ಅವ್ರನ್ನ ದೂರ ಮಾಡೋದೊಂದೇ ದಾರಿ. ದೂರ ಇದ್ರೆ ಹೇಳ್ಕೊಳಕ್ ಕಷ್ಟ, ಹತ್ರ ಇದ್ರೆ ಹೇಳ್ಕೊಂಡೇ ಹೇಳ್ಕೊಂತಾರೆ. ಹೇಳ್ಕೊಳೋ ಹಾಗೆ ನಾವು ಮಾಡೋಣ. ಅದೇಗೋ ಸಾಧ್ಯ? ಹಾಗೇನಾದ್ರೂ ಆಗ್ಬೇಕು ಅಂದ್ರೆ ಮ್ಯಾಜಿಕ್ ಮಾಡ್ಬೇಕಷ್ಟೇ. ಕರೆಕ್ಟಾಗಿ ಹೇಳ್ದೆ, ಮ್ಯಾಜಿಕ್ ಮಾಡಬೇಕು. ಆದ್ರೆ ಆ ಮ್ಯಾಜಿಕ್ ಮಾಡೋದು ನಾವಲ್ಲ. ಅದಕ್ಕಂತಾನೆ ಒಂದು ಮ್ಯಾಜಿಕ್ ಮೆಡಿಸನ್ ಇದೆ. ಮ್ಯಾಜಿಕ್ ಮೆಡಿಸಿನ್? ಮನ್ಸಲ್ಲಿರೋದನ್ನ ಮಾತಲ್ಲಿ ಹೇಳೋಕೆ ಮೆಡಿಸಿನ್ ಕಂಡಿಡಿದಾರಾ? ಕಣ್ಣಿಡ್ದು ಯಾವ್ದೋ ಕಾಲ ಆಯ್ತು. ಆದ್ರೆ ನಮ್ ತಲೆಗೆ ತೊಚ್ಚಿರ್ಲಿಲ್ಲ ಅಷ್ಟೇ. ದೊಡ್ಡವ್ರು ಹೇಳಿದ್ ಕೇಳಿಲ್ವಾ? ಎಣ್ಣೆ ಹೊಡೆದವ್ರು ಹೇಳೋದಲ್ಲ ಸತ್ಯ ಅಂತ. ಕುಡ್ದವ್ರು ಯಾವಾಗಿದ್ರು ನಿಜಾನೇ ಹೇಳ್ತಾರಂತೆ. ಮನ್ಸ ಏನೇ ಇದ್ರು ಮಾತಲ್ಲಿ ಬಂದ್ಬಿಡ್ತಂತೆ. ಅಂದ್ರೆ ಕುಡ್ಸೋದಾ? ಯಾರಿಗೆ? ಇನ್ಯಾರ್ಗೆ? ನಮ್ ಸತ್ಯಂಗೆ ಮತ್ತೆ ಅಮೂಲ್ ಬೇಬಿಗೆ. ಲೋ ಅಮ್ಮಾಟೆ, ಏನ್ ತಮಾಷೆ ಮಾಡ್ತಿದ್ಯಾ? ನಾವ್ ಹೇಳಿದ ತಕ್ಷಣ ಸತ್ಯ ಅಮೂಲ್ ಬೇಬಿ ಕುಡ್ದು ಬಿಡ್ತಾರಾ? ಹೇಳ್ರೆ ಕುಡಿಯಲ್ಲ, ಹೇಳ್ದೇನೆ ಕೊಡ್ಸ್ಬೋದ? ಬಾ. ಲೋ, ತಪ್ಪಲ್ವಾ? ಅವರಿಬ್ಬರನ್ನ ದೂರ ಮಾಡೋದು ನಮ್ಗೆ ಇವಾಗ ತಪ್ಪು ಅನ್ಸ್ಬೋದು. ಆದ್ರೆ ಮುಂದೆ ಎಲ್ರಿಗೂ ಅದರಿಂದ ಒಳ್ಳೇದೇ ಆಗುತ್ತೆ. ಹೌದು ಮಗ, ಒಳ್ಳೆ ಉದ್ದೇಶಕ್ಕೋಸ್ಕರ ತಪ್ಪು ಮಾಡಿದ್ರೆ ಅದು ತಪ್ಪೇ ಇಲ್ಲ ಅಂತ ಸತ್ಯನೇ ಹೇಳಿದಾಳೆ. ಹೌದು ಮಗ, ನಿಜ ಗೊತ್ತಾದ್ಮೇಲೆ ಸತ್ಯನೂ ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳಲ್ಲ. ಒಂದ್ ವೇಳೆ ನಾವಿವಾಗ ಸುಮ್ಮನಿದ್ರೆ ದೊಡ್ಡ ಅನಾಹುತನೇ ಆಗೋಗುತ್ತೆ.
ಆದ್ರೆ ಈ ವಿಷಯ ಸತ್ಯಂಗೆ ಗೊತ್ತಾದ್ರೆ ದೊಡ್ಡ ಅನಾಹುತ ಆಗುತ್ತೆ. ಅದೇ ಎಣ್ಣೆ ಏಟಲ್ಲಿ ನಮ್ಮನ್ನ ಸಾಯಿಸ್ಬಿಡ್ತಾಳೆ. ಏ ಎಂತದು ಆಗಲ್ಲ, ಸತ್ಯನೇ ಹೇಳಿಲ್ವಾ? ನಾವು ತಪ್ಪು ಮಾಡಿದ್ರು ಅದ್ರ ಉದ್ದೇಶ ಸರಿಯಾಗೇ ಇದ್ರೆ ತಪ್ಪು ಸರಿ ಅಂತ. ಅವ್ರಿಬ್ರನ್ನ ಒಂದ್ ಮಾಡಕ್ಕೆ ಒಂದ್ ಸಣ್ಣ ತಪ್ಪು ಮಾಡಿದ್ರೆ ಅದು ತಪ್ಪೇ ಅಲ್ಲ. ಲವ್, ಇದು ಹೇಳಕ್ಕೆ ಕೇಳಕ್ಕೆ ಚೆನ್ನಾಗಿದೆ. ಅವ್ರಿಬ್ರಿಗೂ ಕುಡ್ಸೋದು ಹೇಗೋ? ಅವ್ರಿಬ್ರು ಚಿಕ್ಕ ಮಕ್ಳ, ಹಾಲಿನ ಬಾಟ್ಲಿಗೆ ಹಾಕಿ ಬಾಯಿಗಿಡೋಕೆ. ಮನ್ಸಿದ್ರೆ ಮಾರ್ಗ ಮಗ. ನಮ್ಮ ಆಪೋಸಿಟ್ ಗ್ಯಾಂಗ್ ಅವರು ನಮ್ ಸೈಜ್ ಮೇಲೆ ನಮ್ಮನ್ನೇ ಎಳಿತಿದ್ದಾರೆ. ಅಷ್ಟಕ್ಕೂ ಅಮೂಲ್ ಬೇಬಿಗೂ ಸತ್ಯಂಗೂ ಹಿಂಗಿರೋದ್ ನಿಜ. ಅವ್ರಿಗೆ ಹೇಳ್ಕೊಳಕ್ಕೆ ನಾವು ಮೈಕ್ ಹಿಡಿತೀವಿ ಅಷ್ಟೇ. ಅದೆಲ್ಲ ಸರಿ, ಆದ್ರೆ ಈ ಚಿಲ್ಟರಿ ನನ್ನ ಮಕ್ಕಳು ಅವ್ರಿಬ್ರನ್ನ ಒಂದ್ ಮಾಡ್ತೀನಿ ಅಂತ ಚಾಲೆಂಜ್ ಆಗ್ತಾರಲ್ಲ. ಬಾಯಿಗೆ ಬಂದಂಗೆ ಬಡ್ಕೊಂತಾರೆ ಅಷ್ಟೇ. ಅದನ್ನ ಬಿಟ್ರೆ ಬೇರೆ ಏನು ಮಾಡೋಕ್ಕಾಗುತ್ತೆ? ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಾರ್ದು ಅಷ್ಟೇ ಅಂತೀಯ? ಅಷ್ಟೇ. ಸರಿ ಸರಿ, ನಡಿ ಹೋಗೋಣ. ಅಮೂಲ್ ಬೇಬಿ ಬೇಜಾರು ಮಾಡ್ಕೊಂಡು ಹೋಗಿರೋದಕ್ಕೆ ಸತ್ಯನೂ ಬೇಜಾರಾಗಿರ್ತಾಳೆ. ಹೇಗಾದ್ರೂ ಅವಳಿಗೆ ಸಮಾಧಾನ ಮಾಡೋಣ. ಬರೀ ಸಮಾಧಾನ ಮಾಡೋದಲ್ಲ, ಸಮಾಧಾನ ಮಾಡೋ ನೆಪದಲ್ಲಿ ಅಮೂಲ್ ಬೇಬಿ ಬಗ್ಗೆ ಪಿಂಚುಚ್ಬೇಕು. ಅವ್ರಿಬ್ರನ್ನ ದೂರ ಮಾಡೋ ಪ್ಲಾನು ಶುರುವಾತು. ಆಗಿದ್ದಾಗ್ಲಿ, ಅದೇನ್ ಮಾಡ್ಬೇಕಂತ ನಂಗೆ ಹೇಳು. ಅವರಿಬ್ಬರನ್ನ ಒಂದ್ ಮಾಡಕ್ಕೆ ನಾನ್ ರೆಡಿ. ಹೌದು, ಜನರ ಕಷ್ಟ ನನಗೂ ಅರ್ಥ ಆಗುತ್ತೆ. ಆದ್ರೆ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಇದು ನನ್ನ ಗಮನಕ್ಕೆ ಬಂದಿಲ್ಲ. ಸತ್ಯ, ಒಂದ್ ವೇಳೆ ಗಮನಕ್ಕೆ ಬಂದಿದ್ರೆ ಹೀಗಾಗಕ್ ನಾನು ಬಿಡ್ತಾನೆ ಇರ್ಲಿಲ್ಲ. ಗಮನಕ್ಕೆ ಬರಲಿಲ್ಲ ಅಂತ ಅಷ್ಟು ಬೇಕಾಬಿಟ್ಟಿಯಾಗಿ ಹೇಳೋದು ತಪ್ಪಲ್ವಾ ಸತ್ಯ? ಇವ್ರದೇ ಕಂಪ್ನಿ ಅಂದಮೇಲೆ ಇವ್ರು ಇಂಥ ಅನ್ಯಾಯ ಆಗ್ತಿರೋ ತರ ನೋಡ್ಕೊಬೇಕಲ್ವಾ ಸತ್ಯ? ಅದು ಇವ್ರದೇ ತಪ್ಪು ತಾನೆ? ಆಯ್ತು, ತಪ್ಪಿ ಮುಂದೆ ಸರಿನಾ? ನೀನ್ ಒಂದ್ ಮಾತು ಹೇಳಿದಿದ್ರೆ ನಾನೇ ಈ ಪ್ರಾಜೆಕ್ಟ್ ನ ಕ್ಯಾನ್ಸಲ್ ಮಾಡ್ತಿದ್ದೆ. ಆಗ ಇಷ್ಟೆಲ್ಲ ಒತ್ತಡ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ. ಸತ್ಯ, ಹರಸಿ ಆರತಿ ಮಾಡಿ ಬರ್ತಾವಳೆ